ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ಬಾರ್ಲಿ ನೀರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಅದರ ಉಪಯೋಗ ಕೂಡ ಏನು ಅಂತಲೇ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ಈ ಬಾರ್ಲಿ ನೀರನ್ನು ಮಾಡಿ ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದನ್ನ ಏನು ಅಂತ ನೋಡೋಣ. ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತಿದ್ದೀನಿ. ಇಲ್ಲಿ ನಾನು ಬಾರ್ಲಿಯನ್ನು ತಗೊಂಡು ಸ್ವಲ್ಪ ಹುರ್ಕೊಂಡು ಬಾರ್ಲಿಯನ್ನು ಅದನ್ನು ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿ ಕುದಿಸುವಂಥದ್ದು. ಅದಕ್ಕೆ ಸ್ವಲ್ಪ ಹಾಲನ್ನು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಬರೀ ನೀರಲ್ಲೇ ಕೂಡ ಕುದಿಸ್ಕೊಂಡು ಸ್ವಲ್ಪ ಬೆಲ್ಲ ಏನಾದರೂ ಸೇರಿಸ್ಕೊಂಡು ಕುಡಿಬೋದು. ಸಿಹಿಗೆ ಬೆಲ್ಲವನ್ನು ಹಾಕೋದು ಅಷ್ಟೇ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೀತದೆ. ತುಂಬ ಚೆನ್ನಾಗಿ ಬರ್ತದೆ. ರುಚಿಗೆ ಸ್ವಲ್ಪ ಉಪ್ಪು ಬೆಲ್ಲವನ್ನು ಹಾಕ್ಕೊಂಡು ಸರಿಯಾಗಿ ಕುದಿಸ್ಕೊಂಡು ಇದನ್ನು ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಬಾರ್ಲಿ ಏನಿದೆ ಅಲ್ಲ, ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಮತ್ತು ಬಾರ್ಲಿ ಏನಿದೆಯಲ್ಲ ಇದರಲ್ಲಿರುವಂತಹ ಕೆಮಿಕಲ್ಸ್ ಏನಿದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದಂತೆ, ಅದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸಡನ್ನಾಗಿ ಯಾರಿಗಾದರೂ ಬ್ಲಡ್ ಶುಗರ್ಸು ಎಲ್ಲ ಜಾಸ್ತಿ ಆಗ್ತದಲ್ಲ, ಅಂಥವರು ಕೂಡ ಇದನ್ನು ಕುಡಿದ್ರೆ ಕಡಿಮೆ ಆಗ್ತದೆ, ಅಂದರೆ ಬ್ಲಡ್ ಶುಗರ್ನ ಕಡಿಮೆ ಮಾಡ್ತದೆ. ಹಾಗೆ ಇದನ್ನು ಕುಡಿದ್ರೆ ತುಂಬ ಹೊತ್ತು ಹಸಿವೆ ಆಗಲ್ಲ ನಮಗೆ, ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಕುಡಿಯೋದ್ರಿಂದ. ಈ ಏನಿದೆ ಪುಡಿ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲ ಇದನ್ನು ನೆನೆಸಿಟ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ. ಬಟ್ ಪುಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೂ ಆಗುತ್ತೆ ಮಾಡಲಿಕ್ಕೆ. ಹಾಗೆ ಎಲ್ಲರೂ ಕೂಡ ಕುಡಿತಾರೆ, ಯಾಕಂದರೆ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಯಾರು ಕುಡಿಯಲ್ಲ. ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಹಾಲಲ್ಲಿ ಕುದಿಸ್ಕೊಂಡು ಅಥವಾ ನೀರಲ್ಲಿ ಕುದಿಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಏನು ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಯೂರಿನರಿ ಇನ್ಫೆಕ್ಷನ್ ಯಾರಿಗಿರುತ್ತಲ್ಲ ಅದು ಕಮ್ಮಿ ಆಗಿಬಿಡತ್ತೆ. ಯಾವ ಸಮಸ್ಯೆನೂ ಬರಲ್ಲ. ಯೂರಿನರಿ ಇನ್ಫೆಕ್ಷನಿನ ಯಾವ ಸಮಸ್ಯೆ ಕೂಡ ಇದಕ್ಕೆ ಬರಲ್ಲ, ಯಾಕಂದರೆ ಅದರ ದೇಹದಲ್ಲಿರುವಂತಹ ವಿಷಕಾರಿ ಅಂಶವನ್ನು ತೆಗೆದು ಹಾಕತ್ತಂತೆ. ಹಾಗೆ ಕಿಡ್ನಿ ಸ್ಟೋನ್ ಯಾರಿಗಾಗತ್ತಲ್ಲ ಅಂಥವರು ಬಾರ್ಲಿ ನೀರನ್ನು ಕ್ರಮೇಣ ಕುಡಿತಾ ಬಂದರೆ ಕಿಡ್ನಿ ಸ್ಟೋನ್ ಕಮ್ಮಿ ಆಗುತ್ತೆ. ಜೊತೆಗೆ ಕಿಡ್ನಿಯಲ್ಲಿರುವಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಈ ಬಾರ್ಲಿ ನೀರಿಗೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಹೆಚ್ಚಾಗುತ್ತೆ. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ದೊಡ್ಡವರು ಕೂಡ ಪ್ರತಿಯೊಬ್ಬರು ಇದನ್ನು ಬೇಸಿಗೆ ಟೈಮಲ್ಲಿ ಅಂತಲ್ಲ, ಬೇರೆ ಟೈಮಲ್ಲೂ ಕೂಡ ಇದನ್ನು ಕುಡಿತಾ ಬರಬಹುದು. ಹಾಗೆ ಇದು ಮಾಡೋದು ಕೂಡ ತುಂಬಾ ಸುಲಭ. ಒಂದ್ಸಲ ಈ ಬಾರ್ಲಿ ನೀರನ್ನು ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಈ ರೀತಿಯಾಗಿ ಕುದಿಸ್ಕೊಂಡು ಚೆನ್ನಾಗಿ ಕುದಿಬೇಕು, ಬೇಯಬೇಕು ಅನ್ನೋ ಕಾರಣಕ್ಕೆ ಕುದಿಬೇಕದು. ಹುಡಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇದೇ ಬಾರ್ಲಿ ನೀರು. ಬಾರ್ಲಿ ಹೇಗಿರುತ್ತೆ ಅಂತ ನೋಡ್ತಿರ್ಬೋದು, ಸಣ್ಣ ಒಂದು ಧಾನ್ಯ ಅದು. ಇದನ್ನು ನಾವು ಸ್ವಲ್ಪ ಹುರ್ಕೊಂಡು ಈ ರೀತಿಯಾಗಿ ಪುಡಿ ಮಾಡಿಟ್ಕೊಂಡು ಮಾಡುವಂಥದ್ದು. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.